ಪ್ರೈಸ್ ದಿ ಲಾರ್ಡ್. ಈ ಅದ್ಭುತವಾದಂತಹ ದೇವರ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಮತ್ತೊಂದು ದಿನವೂ ದೇವರ ಕೃಪೆಯುಳ್ಳಂತಹ ಹಸ್ತವು ನಮ್ಮ ಮೇಲೆ ಇದ್ದದ ಕಾರಣ ನಾವಿವತ್ತು ವಾಕ್ಯವನ್ನು ಕೇಳುವಂತೆ ಆಯಿತು. ಪ್ರಿಯ ದೇವರ ಮಕ್ಕಳೇ, ಆರಂಭದಲ್ಲಿ ಹೇಳೋದಕ್ಕೆ ಬಯಸುತ್ತೇನೆ, ನಮ್ಮ ಜೊತೆ ಯಾರು ಇಲ್ಲದರೂ ಕೂಡ, ನಮ್ಮ ಕೈ ಹಿಡಿದು ನಡೆಸೋದಕ್ಕೆ ಯಾರು ಇಲ್ಲದರೂ ಕೂಡ ನಮ್ಮ ದೇವರು ನಮ್ಮೊಂದಿಗೆ ಇದ್ದಾನೆ ಎಂಬುದಾಗಿ ಹೇಳೋದಕ್ಕೆ ಬಯಸುತ್ತಾ ಇದ್ದೇನೆ. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಓದಿಕೊಳ್ಳೋಣ. ವಿಮೋಚನ ಕಾಂಡ 2ನೇ ಅಧ್ಯಾಯ 4ನೇ ವಾಕ್ಯ. ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಇಸ್ರಾಯೇಲ್ ಜನರು ಹೆಚ್ಚಾಗುತ್ತಿರುವಂತಹ ಸಂದರ್ಭದಲ್ಲಿ ಫರೋನೊಂದು ಆಜ್ಞೆಯನ್ನು ಹೊರಡಿಸಿದನು. ಇನ್ನು ಮುಂದೆ ಇಸ್ರಾಯೇಲರ ಮಕ್ಕಳಲ್ಲಿ ಗಂಡು ಮಕ್ಕಳನ್ನೆಲ್ಲ ಕೊಲ್ಲಬೇಕೆಂಬುದಾಗಿ ಹುಟ್ಟಿದ್ರೆ, ಅಂತಹ ಒಂದು ಸಂದರ್ಭದಲ್ಲಿ ಮೋಶೆ ಎಂಬಂಥ ವಾಗ್ದಾನ ಸಂತತಿಯು ಹುಟ್ಟಿದನು. ಆ ಮಗುವನ್ನು ಸ್ವಲ್ಪ ಕಾಲ ಮನೆಯಲ್ಲಿ ಬೆಳೆಸಿದ್ರು. ಆದರೆ ಅಧಿಕ ಕಾಲ ಇಡೋಕ್ಕಾಗದೆ ಆ ಮಗುವನ್ನು ನೈಲ್ ನದಿಯಲ್ಲಿ ತಗೊಂಡೋಗಿ ಇಡೋದನ್ನು ನಾವು ಇಲ್ಲಿ ವಾಕ್ಯದಲ್ಲಿ ನೋಡ್ತೀವಿ. ಆ ಮಗುವಿಗೆ ಏನಾಗುವುದೆಂಬುದಾಗಿ ಅದರ ಅಕ್ಕ ದೂರದಿಂದ ಕೂತ್ಕೊಂಡು ನೋಡುವಂಥ ಒಂದು ಸಂದರ್ಭ. ಮಗುವಿಗೂ ತನ್ನನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ, ಬೇರೆ ಯಾರಿಂದಲೂ ತನ್ನನ್ನು ಕಾಪಾಡೋಕ್ಕಾಗೋದಿಲ್ಲ. ಏನಾಗುತ್ತೆ ಎಂಬುದಾಗಿ ನೋಡಿ ನಿಂತ ಅದರ ಅಕ್ಕ ಆಶ್ಚರ್ಯಪಡುವಂಥ ಕಾರ್ಯ ಅಲ್ಲಿ ನಡೆಯಿತು. ಅದರ ವಾಕ್ಯ 6 ಹೇಳ್ತದೆ ಈ ಪ್ರಕಾರವಾಗಿ, ಅದನ್ನು ತೆರೆದು ನೋಡುವಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅದರ ಅಕ್ಕ ಬಂದು ಫರೋವನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲು ಎಂದು ಕೇಳಿದನು. ದೇವರು ಮಾಡಿದಂಥ ಕಾರ್ಯ ಏನೆಂಬುದಾಗಿ ಕೇಳಿದರೆ, ಶತ್ರುವಿನ ಮೂಲಕವೇ ದೇವರು ಅದ್ಭುತವನ್ನು ಮಾಡಿಸಿದ ನೋಡ್ತೀವಿ. ಯಾವ ಆಜ್ಞೆಯು ಹೊರಡಿತು ಅದೇ ಮನೆಯಿಂದ ಸಂರಕ್ಷಣೆಯು ಕೂಡ ಬರುವಂತೆ, ಸುರಕ್ಷತೆಯು ಬರುವಂತೆ ದೇವರು ಮಾಡಿದನು. ಈ ಮುಂಜಾನೆ ಸಮಯದಲ್ಲಿ ನನ್ನನ್ನು ವಾಕ್ಯ ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಎಲ್ಲಿಂದ ಶತ್ರು ನಮಗೆ ವಿರುದ್ಧವಾಗಿ ಕಾರ್ಯ ಮಾಡಿಸ್ತಾನೋ ಅಲ್ಲಿಂದಲೇ ನಮ್ಮ ಸುರಕ್ಷತೆಗಿರುವಂಥ ಮಾರ್ಗವನ್ನು ಕೂಡ ದೇವರು ತೆರೆಯುತ್ತಾನೆಂಬುದಾಗಿ ಮುಂಜಾನೆ ಹೇಳೋದಕ್ಕೆ ಬಯಸುತ್ತಾ ಇದ್ದೇನೆ. ನಮ್ಮನ್ನು ಅನೇಕರು ಸಹಾಯ ಮಾಡಬೇಕು ಅಂತ ಬಯಸಬಹುದು, ಆದರೆ ಸಹಾಯ ಮಾಡೋಕ್ಕಾಗದಂಥ ಸಂದರ್ಭದಲ್ಲಿ ದೇವರು ತನ್ನ ಹಸ್ತವನ್ನು ಕಾರ್ಯರೂಪವಾಗಿ ತರುತ್ತಾನೆ. ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ನೋಡಬಹುದು, ದಾನಿಯೇಲನ ತುಂಬ ಪ್ರೀತಿಸಿದಂಥ ರಾಜನು ಗೊತ್ತಿಲ್ಲದೆ ದಾನಿಯೇಲನಿಗೆ ವಿರುದ್ಧವಾಗಿ ರುಜುವು ಹಾಕಿದಂತ ನೋಡ್ತಾ ಇದ್ದೀವಿ. ತನಗೆ ಗೊತ್ತಿಲ್ಲ ಏನು ನಡೆಯಕ್ಕೆ ಹೋಗ್ತಿದೆ ಎಂಬುದಾಗಿ ಶತ್ರು ಪ್ಲಾನ್ ಎಲ್ಲ ಮಾಡಿದನು. ಆದರೆ ದಾನಿಯೇಲನನ್ನ ಹಿಡಿದು ಸಿಂಹದ ಗವಿಯಲ್ಲಿ ಹಾಕಿದಾಗ ರಾಜನಿಗೆ ಆ ರಾತ್ರಿಯೆಲ್ಲ ನಿದ್ದೆ ಬರದಂತಹ ಒಂದು ಸಮಯವಾಗಿತ್ತು. ಆ ದಾನಿಯೇಲನನ್ನ ಕಾಪಾಡಬೇಕು ಎಂಬುದಾಗಿ ರಾಜನಿಗೆ ಆಸೆ ಇದ್ರೂ ಕೂಡ ಕಾಪಾಡಕ್ಕಾಗದಂಥ ಪರಿಸ್ಥಿತಿ. ಆದರೆ ಸಿಂಹದ ಗವಿಯಲ್ಲಿ ಇಳಿದು ಬಂದು ಸಿಂಹದ ಬಾಯಿಯನ್ನು ದೇವರು ತನ್ನ ದೂತನ ಮೂಲಕವಾಗಿ ಮುಚ್ಚಿದನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ಅನೇಕ ಆವರ್ತಿ ನಮಗೇನಾಗ್ಬೋದು ಎಂಬುದಾಗಿ ಯೋಚಿಸುತ್ತಾ ಅನೇಕರು ನಿಲ್ಲಬಹುದು. ರಾಜನು ದಾನಿಯೇಲನನ್ನು ನೋಡುತ್ತಾ ನಿಂತ ಹಾಗೆ, ಮೋಶೆಯ ಅಕ್ಕ ಮೋಶೆಯನ್ನು ನೋಡುತ್ತಾ ನಿಂತ ಹಾಗೆ, ನಿನ್ನನ್ನು ನಿಮ್ಮ ಕುಟುಂಬವನ್ನು ಈ ರೀತಿಯಾಗಿ ಅನೇಕರನ್ನು ನೋಡುತ್ತಾ, ಅನೇಕರು ನಮ್ಮನ್ನು ನೋಡುತ್ತಾ ನಿಲ್ತಾರೆ ಹೊರತು ಅವರಿಂದ ನಮಗೆ ಏನು ಸಹಾಯವಾಗದೇ ಇರ್ಬೋದು, ನಮ್ಮನ್ನು ಅವರಿಗೆ ಕಾಪಾಡಕ್ಕಾಗದೇ ಇರ್ಬೋದು. ಆದರೆ ದೇವರು ತನ್ನ ಕರವನ್ನು ಚಾಚುವಾಗ ಎಂತಹ ಅದ್ಭುತ ಬೇಕಾದರೂ ನಡೆಯುತ್ತೆ. ದೇವರು ದಾನಿಯೇಲನಿಗೋಸ್ಕರ ಸಿಂಹದ ಬಾಯಿಯನ್ನು ಮುಚ್ಚಿದನು. ದೇವರು ಮೋಶೆಗೋಸ್ಕರ ಫರೋಹನ ಹೊರಡಿಸಿದಂತಹ ಆಜ್ಞೆಗೆ ಫರೋವನ ಮಗಳ ಹೃದಯವನ್ನು ತೆರೆದು ಆ ಮಗುವನ್ನು ಕಾಪಾಡುವಂಥ ದೇವರು ಮಾಡಿದನು. ಇವತ್ತು ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವರ ಮಗುವೆ, ಶತ್ರು ಎಷ್ಟೆಲ್ಲ ತಂತ್ರಗಳನ್ನು ರೂಪಿಸಿದರೂ ಕೂಡ ಕೆಲವೊಂದು ಆವರ್ತಿ ದೇವರು ನಮಗೋಸ್ಕರ ಮಾಡುವಂಥ ಕಾರ್ಯಗಳನ್ನು ನಮ್ಮಿಂದ ಊಹಿಸಲು ಕೂಡ ಆಗೋದಿಲ್ಲ. ಈ ಮುಂಜಾನೆ ನೀನು ಯಾವುದಾದ್ರೂ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದೆಯಾ, ಬಾಗಿಲು ಮುಚ್ಚಲ್ಪಟ್ಟಂಥ ಪರಿಸ್ಥಿತಿ, ಎಲ್ಲರೂ ನನ್ನನ್ನು ನೋಡ್ತಾ ಇದೆ, ಸಹಾಯ ಮಾಡಬೇಕು ಅಂತ ಆಸೆ ಇದೆ ಅಕ್ಕ, ಅಣ್ಣ ಏನಾದರೂ ಮಾಡಬೇಕು ಅಂತ ಬಯಕೆ ಇದೆ, ಆದರೆ ಏನು ಮಾಡೋಕ್ಕಾಗದ ಒಂದು ಪರಿಸ್ಥಿತಿ ನಾನು ಇದ್ದೀನಿ ಅಂತ ಯಾರಾದರೂ ನಿನ್ನ ನೋಡಿ ಹೇಳ್ತಾ ಇದ್ದಾರಾ, ನಿನಗೇನು ಆಗುವುದೆಂಬುದಾಗಿ ಮತ್ತೊಬ್ಬರು ನೋಡ್ತಾ ಇದ್ದಾರಾ? ಹಾಗಾದರೆ ನಾನು ಹೇಳೋದಕ್ಕೆ ಬಯಸುತ್ತಾ ಇದ್ದೇನೆ, ಅವರ ಮುಂದದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ದಾನಿಯೇಲನ ನೋಡ್ತಾ ಇದ್ದಂಥ ರಾಜನು ಬೆಳಿಗ್ಗೆ ಎದ್ದ ತಕ್ಷಣ ಕೇಳಿದಂಥ ಮಾತಾಗಿದೆ, ದಾನಿಯೇಲೇ, ನೀನು ಜೀವಿಸುವಂತಹ ದೇವರನ್ನು ಸೇವಿಸ್ತಾ ಇದ್ದೆ, ಆ ದೇವರು ನಿನ್ನನ್ನು
ಬಿಡಿಸಿದ್ನ ಅಂತ ಕೇಳಿದ್ರೆ ಹೌದು ರಾಜನೇ ಎಂಬುದಾಗಿ ಹೇಳೋದನ್ನು ನೋಡ್ತೀವಿ. ಇಲ್ಲಿಯೂ ಕೂಡ ಮೋಶೆಯನ್ನು ಕಾಪಾಡಿದ್ದನ್ನು ಮೋಶೆಯ ಅಕ್ಕ ಕಣ್ಣಾರೆ ನೋಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳ, ಈ ದಿನಗಳಲ್ಲಿ ದೇವರು ನಮಗೋಸ್ಕರ ಮಾಡೋದನ್ನು ಮತ್ತೊಬ್ಬರು ನೋಡುವಂತೆ ದೇವರು ಕಾರ್ಯ ಮಾಡ್ತಾನೆ ಎಂಬುದಾಗಿ ಹೇಳಿ ಈ ದಿನ ನಿಮ್ಗೆ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನ ನಿಮ್ಮೊಂದಿಗೆ ದೇವರಿದ್ದಾನೆ ಎಂಬುದಾಗಿ ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಪಡಿಸ್ತೀನಿ. ಪ್ರೈಸ್ ದಿ ಲಾರ್ಡ್.